ಮಂಗಳವಾರ ಮಂಗಳೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಪಿ ದಯಾನಂದ ಪೈ ಮತ್ತು ಪಿ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಇದರ ವತಿಯಿಂದ ಕಲಾವಿದರ ಯಕ್ಷ ಪಯಣದ ಸ್ವಗತ ಯಕ್ಷಾಯಣ ದಾಖಲೀಕರಣ ಸರಣಿ 10ರ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದ ವಿದ್ವಾಂಸ ಪ್ರೊಫೆಸರ್ ML ಸಾಮಗ ಅವರನ್ನು ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ML ಸಾಮಕ ಮಾತನಾಡಿ, ಯಕ್ಷಗಾನ ಜನರ ನಡುವೆ ಸಂಭವಿಸುವ ಪುರಾಣ ಲೋಕ, ಗಾನ ಕುಣಿತ, ಅಭಿನಯ, ವೇಷ ವೈಭವದೊಂದಿಗೆ ಬೌದ್ಧಿಕ ಜಿಜ್ಞಾಸೆಗೂ ಮಹತ್ವ ನೀಡುತ್ತದೆ ಎಂದರು. ಮತ್ತು ಈಗ ನೀವು ಹೇಳುವಾಗ ಈ ಕಾಲದಲ್ಲಿ ವಿದ್ಯಾವಂತರು ಓದಿಕೊಂಡವರು ಕೂಡ ಆ ಬೌದ್ಧಿಕ ನೆಲೆಯಲ್ಲಿ ಹೆಚ್ಚು ಮುಂದೆ ಹೋಗ್ತಾ ಇಲ್ಲ ಅಲ್ವಾ? ಅದಕ್ಕೆ ಬಹುಶಃ ಬೇರೆ ಬೇರೆ ಕಾರಣಗಳನ್ನು ನಾವೀಗ ಊಹಿಸಬೇಕಾಗ್ತದೆ. ಹಿಂದಿನ ಕಾಲ ಒಂದು ಪ್ರಸಂಗ ರಾತ್ರಿಡೀ ಆಗ್ತಾ ಇತ್ತು. ಯೋಚನೆ ಮಾಡುವುದಕ್ಕೆ ಬೇಕಾದಷ್ಟು ಸಮಯವೂ ಇತ್ತು. ಅಲ್ಲಿ ಅವಸರದಲ್ಲಿ ಇನ್ನೊಂದು ಸನ್ನಿವೇಶಕ್ಕೆ ಹೋಗಬೇಕು, ಬೇಗ ಓಡಿಸಬೇಕು ಅಂತ ಇರಲಿಲ್ಲ. ಎಲ್ಲಿಯವರೆಗೆ ಅಂದರೆ ಈಗ ನಾವು ತಿಳಿದ ಹಾಗೆ ಶೇಣಿ ಸಾಮಗರ ಆ ಒಂದು ಬೌದ್ಧಿಕ ಔನ್ನತ್ಯದ ಕಾಲದಲ್ಲಿ ಆಟದಲ್ಲಿಯೂ ತಾಳಮದ್ದಳೆಯಲ್ಲಿಯೂ ಕೂಡ 7 ಗಂಟೆ ಬೆಳಿಗ್ಗೆ 8 ಗಂಟೆ ಆದರೂ ಕೂಡ ಆಟ ಮುಗಿಯುವುದಿಲ್ಲ, ತಾಳಮದ್ದಲೆ ಮುಗಿಯುವುದಿಲ್ಲ, ಚರ್ಚೆ ಆಗ್ತಾ ಇರ್ತದೆ, ಪ್ರೇಕ್ಷಕರು ಕೇಳ್ತಾ ಇದ್ರು ಅಂತ ನಾವು ಕೇಳಿದ್ದೆ. ಆಗ ಪ್ರೇಕ್ಷಕರಿಗೆ ಆಸಕ್ತಿಯೂ ಇರ್ತದೆ ಆ ವಿಷಯದಲ್ಲಿ, ಹೊಸ ಹೊಸ ವಿಷಯ. ಅಂದರೆ ಈ ಅರ್ಥಗಾರಿಕೆಯಲ್ಲಿ ಪ್ರೇಕ್ಷಕರಿಗೆ ವಿಷಯವನ್ನು ಕೊಡಬೇಕೆಂಬಂಥ ಧೋರಣೆಯಿಂದ ಪಾತ್ರ ನಿರ್ವಹಣೆ ಮಾಡುವಂಥ ವೇಷಧಾರಿಗಳು ಇದ್ದರು, ಅರ್ಥಧಾರಿಗಳಿದ್ದರು. ಅವರ ದೃಷ್ಟಿಯಿಂದ ಹೇಳಿದ್ರೆ ಜನರಿಗೆ ಒಂದಿಷ್ಟು ಮ್ಯಾಟ್ರಸ್ ಕೊಡಬೇಕು, ವಿಷಯ ಕೊಡಬೇಕು ಅಂತೇಳಿ. ಹಾಗಾಗಿ ವಿಷಯ ಏನು ಸಂಗ್ರಹಿಸುವುದಕ್ಕೆ ಸಿಗುತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಕೇಳುವ ಪ್ರೇಕ್ಷಕರು ಇದ್ದರು ಆಸಕ್ತಿಯಲ್ಲಿ. ಈಗ ನೀವು ಹೇಳಿದ ಹಾಗೆ ಈ ಕಾಲದಲ್ಲಿ ಓದಿಕೊಂಡವರು ತುಂಬ ಇದ್ದಾರೆ. ಆದರೆ ಬೌದ್ಧಿಕ ಆಯಾಮದ ಕಡೆಗೆ ನಾವು ದೃಷ್ಟಿ ಹರಿಸಿದರೆ ಯಕ್ಷಗಾನದಲ್ಲಿ ಅದು ಕ್ಷೀಣಿಸ್ತಾ ಉಂಟು ಅಂತ. ಇದಕ್ಕೆ ಒಂದು ಯಕ್ಷಗಾನ ಪ್ರದರ್ಶನದಲ್ಲಿ ನಮ್ಮ ಫೋಕಸ್ ಅಂತ ಏನು ಹೇಳ್ತೇವೆ ಅದು ಈಗ ಕುಣಿತ ಅಭಿನಯದ ಕಡೆಗೆ ಹೆಚ್ಚು ಆಗ್ತಾ ಉಂಟಾ ಅಂತ ಒಂದು ಗುಮಾನಿ ಉಂಟು ನನಗೆ. ಅದು ಆಂಶಿಕವಾಗಿ ಸತ್ಯವೂ ಕೂಡ. ಎರಡನೇ ಅದು ಇತ್ತೀಚೆಗೆ ಬಂದ ಈ ಸಮಯ ಮಿತಿಯಿಂದಾಗಿ ಅದನ್ನು ಹೆಚ್ಚು ವಿಸ್ತಾರ ಮಾಡಲಿಕ್ಕೆ ಆಗದಿರ್ಬೋದು. ಅವರಿಗೆ ಒಂದು ವಿಷಯವನ್ನು ಹಿಡಿದುಕೊಂಡು ಹಿಂಜುವುದಕ್ಕೆ, ಅಂದರೆ ಅದನ್ನು ಎಲ್ಲ ಮುಖಗಳಿಂದ ಬಗೆಯುವುದಕ್ಕೆ ಅವರಿಗೆ ಅಸಾಧ್ಯವಾಗಬಹುದು. ಅದು ಅಲ್ಲದೆ ಈಗ ಕೆಲವೊಮ್ಮೆ ಮೇಳದಲ್ಲಿ 2-3 ಪ್ರಸಂಗಗಳು ಇರ್ತವೆ. ಕಾರಣ ಅಂತ ಹೇಳಿದರೆ ಆ ಮೇಳದಲ್ಲಿ ಇರತಕ್ಕಂಥ ಮುಖ್ಯ ವೇಷಧಾರಿಗಳಿಗೆ ವೇಷ ಸಿಗಬೇಕಲ್ಲ. ಹೀಗೆ ಈ ಬೇರೆ ಇತರ ಒತ್ತಡಗಳು ಇರುವುದರಿಂದ ಹೇಳಬೇಕಾದಂಥ ಒಳ್ಳೆಯ ಮುಖ್ಯ ವಿಷಯಗಳನ್ನು ಅವರಿಗೆ ಹೇಳುವುದಕ್ಕೆ ಸಮಯದ ತೊಡಕ ಆಗ್ತದೋ ಅಂತ ನಾನೀಗ ಯೋಚನೆ ಮಾಡೋದು ಆಗಲಿಕ್ಕಿಲ್ಲ. ಮತ್ತು ನಾನಂತ ಹೇಳಿದಾಗೆ ಅವರ ಗಮನವೇ ಈಗ ಬೇರೆ ಕಡೆಗೆ ಎಲ್ಲ ಸಾಗಿದೆ. ಎರಡನೇ, ನಮ್ಮ ಪ್ರೇಕ್ಷಕ ವರ್ಗದಲ್ಲಿಯೂ ನಮ್ಮ ಜನವರ್ಗದಲ್ಲಿಯೂ ನಮ್ಮ ಬದುಕಿನಲ್ಲಿಯೂ ಕೂಡ ಮೊದಲಿನವರಿಗೆ ಇದ್ದ ತಾಳ್ಮೆ ನಮಗಿಲ್ಲ, ಪೇಷನ್ಸ್ ನಮಗಿಲ್ಲ. ನಾನು ಎಷ್ಟು ಬಾರಿ ಹೇಳಿಕೊಂಡು ವಿ ಆರ್ ದ ಪೇಷನ್ಸ್ ಆಫ್ ಇಂಪೇಷನ್ಸ್. ನಮಗೆ ತಾಳ್ಮೆ ಇಲ್ಲ. ಸ್ವಲ್ಪ ಮಾತಾಡೋದಕ್ಕೆ ಸಾಕಯ್ಯ, ಹೋಗಿ ಪೋಲೆಯ ಅಂತ ಹೇಳುವವರು ಈಗಲೂ ಇದ್ದಾರೆ. ಶೇಣಿಯವರ ಕಾಲದಲ್ಲಿ ಇದ್ದರು, ನನಗೆ ಗೊತ್ತುಂಟು, ಇದ್ದಾರೆ. ಹಾಗಾಗಿ ಹೆಚ್ಚು ಅರ್ಥಗಾರಿಕೆ ಬೇಡ ಅವರಿಗೆ. ಇನ್ನು ಅರ್ಥಗಾರಿಕೆಯಲ್ಲಿ ಇನ್ನೊಂದುಂಟು, ಅರ್ಥಗಾರಿಕೆಯಲ್ಲಿ ಮಿಂಚುವಂಥ ಕೆಲವು ಕಲಾವಿದರು ಈಗಲೂ ಇದ್ದಾರೆ. ಅದನ್ನು ಖಂಡಿತವಾಗಿ ನಾವು ಒಪ್ಪಿ ಅವರನ್ನು ಗೌರವಿಸಬೇಕು. ಅವರು ಬಂದವಾಗ ಅವರ ಮಾತನ್ನು ಕೇಳ್ತಾರೋ ಸ್ವಲ್ಪ ಅವರಲ್ಲಿ ವಿಷಯ ಉಂಟು. ಮತ್ತು ಕೆಲವೊಮ್ಮೆ ಅವರ ಸ್ವಂತ ಚಿಂತನೆಯಿಂದ ಅವರು ಕಂಡುಕೊಳ್ಳುವಂಥ ಕೆಲವು ಹೊಸ ಹೊಳಹುಗಳು ಬೇರೆ. ಅಧ್ಯಯನದಿಂದ, ಅದು ರಾಮಾಯಣದ್ದು ಮಹಾಭಾರತದ್ದು, ಅಲ್ಲಿಯ ಅಧ್ಯಯನದಿಂದ ಅಲ್ಲಿರುವಂಥ ವಿಷಯಗಳನ್ನು ಗಟ್ಟಿಯಾದ ಒಳ್ಳೆಯ ವಿಷಯವನ್ನು ಹೇಳುವುದು ಮತ್ತೊಂದಾಗುತ್ತದೆ. ಹಾಗಾಗಿ ಬುದ್ಧಿವಂತಿಕೆಯಿಂದ ಯುಕ್ತಿವಾದ ಅಂತ ಹೇಳ್ತಾರಲ್ಲ, ಯುಕ್ತಿವಾದದಿಂದ ಬುದ್ಧಿವಂತಿಕೆಯಿಂದ ರಂಜನೀಯಾಗಿ ವಾದ ಮಾಡುವ ಒಂದು
ವರ್ಗ ಇದ್ದೇ ಇದೆ ಅದು. ಅವರು ಆ ಮೂಲಕವಾಗಿ ಪ್ರಸಿದ್ಧರು ಆಗಿದ್ದಾರೆ. ಅದೇ ಒಟ್ಟಾರೆಯಾಗಿ ನಾವು ಥಿಯೇಟರ್ನು ಯಕ್ಷಗಾನದ ರಂಗಭೂಮಿ, ಇಂದಿನ ರಂಗಭೂಮಿಯನ್ನು ನೋಡುವಾಗ ಹಿಂದೆ ಇದ್ದಂಥ ಬೌದ್ಧಿಕತೆ ಇಲ್ಲ. ಹಿಂದೆ ಇದ್ದ ಬೌದ್ಧಿಕ ಅಂತ ಹೇಳಿದ್ರೆ ಅವರು ಹೆಚ್ಚು ಅಕ್ಷರಸ್ಥರಲ್ಲವಾದರೂ ಕೂಡ ಅವರು ಕೆಲವೊಂದು ಬಲ್ಲವರಿಂದ ಕಲಿತು ಕೇಳಿ ಎಲ್ಲ ಸಂಗ್ರಹಿಸಿಕೊಂಡು ಅವರಲ್ಲಿ ತುಂಬ ವಿಷಯಗಳಿದ್ದವು. ಆ ನೆಲೆಯಲ್ಲಿ ಒಳ್ಳೆ ಚಿಂತನೆ ಮಾಡಿ ಪಾತ್ರ ಚಿತ್ರಣ ಚೆನ್ನಾಗಿ ಮಾಡ್ತಾಯಿದ್ರು. ಈಗದವರದ್ದು ಮತ್ತೆ ಇನ್ನೂ ಒಂದು ಸಮಸ್ಯೆ ಉಂಟು. ಈಗದ ಹೆಚ್ಚಿನ ಕಲಾವಿದರಿಗೆ ಹಗಲಿಗೆ ಬೇರೆ ಉದ್ಯೋಗವೂ ಉಂಟು. ಅಂದರೆ ಆ ಪಾತ್ರಕ್ಕೆ, ಆ ಪ್ರಸಂಗಕ್ಕೆ ಬೇಕಾದಂತಹ ಅಧ್ಯಯನ ಮಾಡುವುದಕ್ಕೆ, ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿಕೊಳ್ಳುವುದಕ್ಕೆ ಅವರಿಗೆ ಎಷ್ಟೋ ಬಗೆಯ ತೊಡಕುಂಟು. ಮಂಗಳೂರು ವಿವಿಯ ವಿಶ್ರಾಂತ ಕುಲಸಚಿವರಾದ ಕೆ ರಾಜು ಮೊಗವೀರ್ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ನಮಗೆ ಅದರ ಅರಿವಿದ್ದಾಗ ಸ್ವಾಭಾವಿಕವಾಗಿ ನಾವೇನು ಮಾಡ್ತೀವಿ ಅಥವಾ ನಾವೇನು ಹೇಳ್ತೀವಿ ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಾಗ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗ್ತದೆ ಮತ್ತು ಕೆಲವು ಅನಗತ್ಯವಾದ ಗೊಂದಲಗಳನ್ನು ನಾವು ತಪ್ಪಿಸಬಹುದು ಅಂತ ನನ್ನ ಭಾವನೆ. ಯಕ್ಷಗಾನ, ಪ್ರೊಫೆಸರ್ ಕುಂಬ್ಳೆಯವರು ಹೇಳ್ತಾ ಇದ್ದರು, ಯಕ್ಷಗಾನ ಕಳೆದ ಒಂದು 50 ವರ್ಷದಲ್ಲಿ ಹೇಗೆ ಬೆಳೆದುಕೊಂಡು ಬಂತು ಮತ್ತು ಯಕ್ಷಗಾನದ ಚರಿತ್ರೆಯನ್ನು ನಾವು ಅರ್ಥೈಸ್ಕೊಳ್ಬೇಕು, ತಿಳ್ಕೊಳ್ಬೇಕು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಹಿರಿಯ ಕಲಾವಿದರನ್ನು ನಾವು ಮಾತಾಡಬೇಕು, ಅವರ ಬದುಕನ್ನು ನಾವು ದಾಖಲೆಗೊಳಿಸಬೇಕು. ಈಗಾಗಲೇ 9 ಮಂದಿ ಶ್ರೇಷ್ಠ ಕಲಾವಿದರನ್ನು ಅವರ ಬದುಕನ್ನು ನಾವಿಲ್ಲಿ ದಾಖಲೆಗೊಳಿಸಿದ್ದೀವಿ. ಇವತ್ತು ಪ್ರೊಫೆಸರ್ ಸಾಮಗರು 10ನೇಯವರಾಗಿ ನಮ್ಮ ಕೇಂದ್ರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಆ ಮೂಲಕ ಕರಾವಳಿ ಕರ್ನಾಟಕದಲ್ಲಿ ಯಕ್ಷಗಾನ ಹೇಗೆ ಬೆಳೆದು ಬಂತು, ಯಕ್ಷಗಾನ ಹೇಗೆ ವಿಕಸನಗೊಂಡಿತು ಮತ್ತು ಬೇರೆ ಕಲೆಗಳ ಜೊತೆಯಲ್ಲಿ ಅವುಗಳ ಒಡ್ಡುವ ಸ್ಪರ್ಧೆಯ ಮಧ್ಯೆಯೂ ಸಹ ಬದಲಾಗುತ್ತಿರುವ ಸಮಾಜದ ಅಗತ್ಯಗಳು ಮತ್ತು ಗೊಂದಲಗಳನ್ನು ಅರ್ಥೈಸಿಕೊಂಡು ಯಕ್ಷಗಾನ ಒಂದು ಸಂಪೂರ್ಣ ಕಲೆಯಾಗಿ ಹೇಗೆ ಬೆಳೀತಾ ಇತ್ತು ಮತ್ತು ಬೆಳೀತಿದೆ ಅನ್ನೋದ್ರ ಬಗ್ಗೆ ನಮಗೆ ಈ ದಾಖಲೀಕರಣ ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ನೆರವು ನೀಡುತ್ತದೆ. ಯಕ್ಷಗಾನ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬ್ಳೆ, ಹಿರಿಯ ಯಕ್ಷಗಾನ ಅರ್ಥಧಾರಿ ಸುಣ್ಣಂಬಳ ಈಶ್ವರ ಭಟ್, ಯಕ್ಷಗಾನ ಅಧ್ಯಯನ ಕೇಂದ್ರದ ಡಾಕ್ಟರ್ ಸತೀಶ್ ಕೊಣಾಜೆ, ಸ್ವಾತಿ ರಾವ್ ಮೊದಲಾದವರು ವೇದಿಕೆಯಲ್ಲಿದ್ದರು.